ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ಹೇಳ್ತಾ ಇನ್ನೊಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ರೈಲ್ವೆ ಸ್ಟೇಷನ್ಗೆ ಹೋದಾಗ ಕ್ಯೂ ಅಲ್ಲಿ ನಿಂತು ಟಿಕೆಟ್ ತಗೊಂಡೇ ಇರ್ತೀರ. ಇವತ್ತು ನಾನು ATVM ಆಟೋಮೆಟಿಕ್ ಟಿಕೆಟ್ ವೆಂಡಿಂಗ್ ಮಿಷಿನಲ್ಲಿ ನಿಮ್ಮ UPI ಯೂಸ್ ಮಾಡಿಕೊಂಡು ಹೇಗೆ ಟಿಕೆಟ್ ತಗೊಳ್ಳೋದು ಅಂತ ಹೇಳ್ತೀನಿ. ಇದು ನಿಮ್ಮ ATVMನ ಹೋಮ್ ಸ್ಕ್ರೀನ್. ಬುಕ್ ಜರ್ನಿ ಟಿಕೆಟ್ ಅನ್ನೋ ಕಾಲಮ್ ಅಲ್ಲಿ ಆಲ್ ಅದರ್ ಸ್ಟೇಷನ್ ಅನ್ನೋ ಆಪ್ಷನ್ನ ಚೂಸ್ ಮಾಡಿ. ಆ ಆಪ್ಷನ್ ಪ್ರೆಸ್ ಮಾಡಿದ ನಂತರ ಕೀಬೋರ್ಡ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಡೆಸ್ಟಿನೇಷನ್ ಸ್ಟೇಷನ್ ಹೆಸರನ್ನ ಪ್ರೆಸ್ ಮಾಡಬೇಕು. ಪ್ರತಿ ಆಲ್ಫಾಬೆಟ್ ಪ್ರೆಸ್ ಮಾಡಿದ ಹಾಗೆ ನಿಮ್ಮ ಡೆಸ್ಟಿನೇಷನ್ ಸ್ಟೇಷನ್ನಿನ ಹೆಸರು ಫಿಲ್ಟರ್ ಆಗ್ತಾ ಹೋಗುತ್ತೆ. ನಿಮ್ಮ ಡೆಸ್ಟಿನೇಷನ್ ಸ್ಟೇಷನ್ನಿನ ಹೆಸರನ್ನ ಪ್ರೆಸ್ ಮಾಡಿ. ಇದಾದ ನಂತರ ರೈಟ್ ಸೈಡ್ ಕಾರ್ನರ್ ನಲ್ಲಿ ಚೇಂಜ್ ಜರ್ನಿ ಡೀಟೇಲ್ಸ್ ಅನ್ನೋ ಆಪ್ಷನ್ ಅನ್ನ ಪ್ರೆಸ್ ಮಾಡಬೇಕಾಗತ್ತೆ. ಯಾಕೆ ಅಂದ್ರೆ ನೀವು ಎಷ್ಟು ಜನ ಟ್ರಾವೆಲ್ ಮಾಡ್ತಾ ಇದ್ದೀರಾ ಹಾಗೂ ಯಾವ ಕ್ಲಾಸಿನ ಟ್ರೈನ್ ಅನ್ನ ಚೂಸ್ ಮಾಡಬೇಕು ಅನ್ನೋ ಆಪ್ಷನ್ಗಳು ಅಲ್ಲಿ ಶೋ ಆಗುತ್ತೆ. ಇದರಲ್ಲಿರೋ ಆಪ್ಷನ್ಗಳ ಬಗ್ಗೆ ನಿಮಗೆ ಹೇಳ್ಬಿಡ್ತೀನಿ. ಸಿಂಗಲ್ ಆಗಿ ಟ್ರಾವೆಲ್ ಮಾಡ್ತಾ ಇದ್ರೆ ಯಾವುದೇ ತರ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಡಿಫಾಲ್ಟ್ ಆಗಿ ಆಪ್ಷನ್ಗಳು ಚೂಸ್ ಆಗಿರುತ್ತೆ. ಹಾಗೂ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಟ್ರೈನ್ ಟೈಪ್ನ ಬಗ್ಗೆ. ಕೆಲವೊಮ್ಮೆ ನೀವು ಟ್ರಾವೆಲ್ ಮಾಡೋ ಟ್ರೈನ್ ಪ್ಯಾಸೆಂಜರ್ ಅಥವಾ ಎಕ್ಸ್ಪ್ರೆಸ್, ಕೆಲವೊಮ್ಮೆ ಸೂಪರ್ ಫಾಸ್ಟ್ ಕೂಡ ಆಗಿರುತ್ತೆ. ಹಾಗೂ ನಿಮ್ಮ ಜೊತೆ ಕೋ ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತಾ ಇದ್ರೆ ಲೆಫ್ಟ್ ಸೈಡ್ನಲ್ಲಿ ಅಡಲ್ಟ್ ಮತ್ತು ಚೈಲ್ಡ್ ಅಂತ ಕೂಡ ಆಪ್ಷನ್ ಇದೆ. ಕೊನೆಗೆ ರೈಟ್ ಸೈಡ್ನಲ್ಲಿ ಕ್ಲಾಸನ್ನು ಚೂಸ್ ಮಾಡಿ ಕೆಳಗಡೆ ರೈಟ್ ಸೈಡ್ ಬಾಟಮ್ನಲ್ಲಿ ಪೇ ಅನ್ನೋ ಆಪ್ಷನನ್ನು ಪ್ರೆಸ್ ಮಾಡಬೇಕು. ಇದಾದ ನಂತರ ಪೇಮೆಂಟ್ ಮೋಡ್ ಪೇಜಿಗೆ ಬರುತ್ತೆ. ಅದರಲ್ಲಿ ಆಪ್ಷನ್ ನಂಬರ್ 3 QR ಪೇ ಯೂಸಿಂಗ್ ಎನಿ UPI ಆ್ಯಪ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಒಂದು QR ಕೋಡ್ ಜನರೇಟ್ ಆಗುತ್ತೆ. ಈ QR ಕೋಡ್ನ ನಿಮ್ಮ ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ಫಿಲ್ ಮಾಡಿರೋ ಡೇಟಾಗೆ ಅಮೌಂಟ್ ಶೋ ಆಗುತ್ತೆ. ಇದನ್ನು ನಿಮ್ಮ UPI ಪಾಸ್ವರ್ಡ್ ಹಾಕಿ ಪೇ ಮಾಡಿ. ಹಾಗೂ 180 ಸೆಕೆಂಡ್ಗಳ ಟೈಮ್ ಔಟ್ ಕೂಡ ಇರುತ್ತೆ. ಅಷ್ಟರ ಒಳಗಡೆ ನೀವು ಪೇಮೆಂಟನ್ನು ನಿಮ್ಮ ಗೂಗಲ್ ಪೇ ಅಥವಾ ಫೋನ್ ಪೇ ಆ್ಯಪಿಂದ ಪೇ ಮಾಡಬೇಕಾಗತ್ತೆ. ಪೇ ಮಾಡಿದ ನಂತರ ಕೆಳಗಡೆ ವೆಂಡಿಂಗ್ ಮಿಷಿನ್ನಲ್ಲಿ ನಿಮ್ಮ ಟಿಕೆಟ್ ಕೂಡ ಸಿಗುತ್ತೆ. ಇದಾಗಿತ್ತು ನಿಮ್ಮ ATVMನಲ್ಲಿ ಬುಕ್ ಮಾಡುವ ರೀತಿ. ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಧನ್ಯವಾದ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.